ಋಷ್ಯಶೃಂಗರನ್ನು ವೇಶ್ಯೆಯರು ಹೇಗೆ ಪಟ್ಟಣಕ್ಕೆ ಕರೆತಂದರು ಎಂಬುದನ್ನು ವಿಸ್ತಾರವಾಗಿ ತಿಳಿಸು ಎಂಬುದಾಗಿ ಸುಮಂತ್ರನಿಗೆ ದಶರಥ ಕೇಳ್ತಾರೆ. ಆಗ ಆ ಋಷ್ಯಶೃಂಗನ ಕಥೆಯನ್ನು ಹೇಳಲಿಕ್ಕೆ ದಶರಥನಿಂದ ಪ್ರಚೋದಿತನಾದಂತಹ ಸುಮಂತ್ರ ಕಥೆಯನ್ನು ಹೇಳಲಿಕ್ಕೆ ಮುಂದಾಗ್ತಾನೆ. ಮಹಾರಾಜ, ರೋಮಪಾದನು ಮಂತ್ರಿಗಳೊಡನೆ ಸಮಾಲೋಚಿಸಿ ಋಷ್ಯಶೃಂಗನನ್ನು ಪಟ್ಟಣಕ್ಕೆ ಹೇಗೆ ಕರೆತಂದನು ಎಂಬುದನ್ನು ಯಥಾಶ್ರುತವಾಗಿ ಹೇಳುತ್ತೇನೆ ಕೇಳು. ನಾನು ಹಿಂದೆ ಹೇಳಿದ ರೀತಿಯಲ್ಲಿ ಅಮಾತ್ಯ ಸಮೇತನಾಗಿ ಕುಳಿತಿದ್ದ ರೋಮಪಾದನಿಗೆ ಪುರೋಹಿತ ಪ್ರಮುಖರು ಹೇಳ್ತಾರೆ, ಮಹಾರಾಜ, ನಾವು ಕೂಲಂಕುಷವಾಗಿ ಪರ್ಯಾಲೋಚಿಸಿ ನಿಶ್ಚಯಿಸಿರುವ ಋಷ್ಯಶೃಂಗನನ್ನು ಕರೆತರುವ ಉಪಾಯವು ನಿಶ್ಚಯವಾಗಿಯೂ ಅಪಾಯರಹಿತವಾಗಿರುವುದು. ವನಚರನಾದ ಋಷ್ಯಶೃಂಗನು ಯಾವಾಗಲೂ ತಪಸ್ಸಿನಲ್ಲಿಯೂ ಅಧ್ಯಯನದಲ್ಲಿಯೂ ನಿರತನಾಗಿರುವನು. ಸ್ತ್ರೀಯರೆಂದರೆ ಯಾರೆಂಬುದೇ ಅವನಿಗೆ ತಿಳಿಯದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಸಂಬಂಧದಿಂದ ಬರುವ ಸುಖದ ಅನುಭವವೂ ಅವನಿಗೆ ಇರುವುದಿಲ್ಲ. ಇಂದ್ರಿಯಗಳನ್ನು ಆಕರ್ಷಿಸುವ ವಸ್ತುಗಳಿಂದಲೂ ಚಿತ್ತಾಕರ್ಷಕವಾದಂತಹ ರೂಪ ಲಾವಣ್ಯಗಳುಳ್ಳವರಿಂದಲೂ ಆಕರ್ಷಿತನನ್ನಾಗಿ ಮಾಡಿ ಋಷಿಕುಮಾರನನ್ನು ನಗರಕ್ಕೆ ಕರೆತರೋಣ. ಈ ನಮ್ಮ ಯೋಜನೆಗೆ ನೀನು ಶೀಘ್ರವಾಗಿ ಒಪ್ಪಿಗೆಯನ್ನು ನೀಡು. ಮಹಾರಾಜ, ಸುಸಂಸ್ಕೃತರಾದ ರೂಪವತಿಯರಾದ ವೇಶ್ಯೆಯರು ಅಲಂಕೃತರಾಗಿ ಅರಣ್ಯಕ್ಕೆ ಹೋಗಲಿ. ಅಲ್ಲಿ ಋಷಿಕುಮಾರನನ್ನು ವಿಧ ವಿಧವಾದಂತಹ ಹಾವಭಾವಗಳಿಂದ ವಂಚಿಸಿ ನಗರಕ್ಕೆ ಕರೆದುಕೊಂಡು ಬರಲಿ. ರೋಮಪಾದನು ಆ ಮಾತುಗಳನ್ನು ಕೇಳಿ ಹಾಗೆಯೇ ಆಗಲಿ ಎಂದು ಒಪ್ಪಿಗೆಯನ್ನು ಸೂಚಿಸ್ತಾನೆ. ಮಂತ್ರಿಗಳು ಅದಕ್ಕೆ ಒಪ್ಪಿಗೆ ನೀಡಿದರು. ನಗರದಲ್ಲಿ ಇದ್ದಂತಹ ಚೆಲುವೆಯರಾದ ವೇಶ್ಯೆಯರನ್ನು ಸತ್ಕರಿಸಿ ಋಷ್ಯಶೃಂಗನನ್ನು ಕರೆತರಲು ಅವರು ಮಾಡಬೇಕಾದಂತಹ ಕಾರ್ಯವನ್ನು ಯಥೋಚಿತವಾಗಿ ಸೂಚಿಸಿ ಅವರಿಗೆ ಬೇಕಾಗಬಹುದಾದ ದಿವ್ಯ ವಸ್ತ್ರಾಭರಣಗಳನ್ನು ಇತರ ವಸ್ತುಗಳನ್ನು ಕೊಡ್ತಾರೆ. ರಾಜನ ಆಶಯದಂತೆ ಮತ್ತು ಮಂತ್ರಿಗಳ ಆದೇಶದಂತೆ ವಾರಾಂಗನೆಯರು ಮಹಾವನವನ್ನು ಪ್ರವೇಶ ಮಾಡುತ್ತಾರೆ. ವೇಶ್ಯೆಯರು ವನವನ್ನು ಪ್ರವೇಶಿಸಿ ವಿಭಾಂಡಕರ ಆಶ್ರಮದ ಸಮೀಪದಲ್ಲಿಯೇ ತಮ್ಮ ತಾತ್ಕಾಲಿಕ ನಿವಾಸವನ್ನು ಮಾಡಿಕೊಂಡು ನಿಯತ ಬ್ರಹ್ಮಚಾರಿಯಾದ ನಿತ್ಯವೂ ಆಶ್ರಮದಲ್ಲಿಯೇ ಇರುತ್ತಿದ್ದಂತಹ ಋಷ್ಯಶೃಂಗನನ್ನು ಆಶ್ರಮದ ಹೊರಗೆ ಕಾಣಲು ಯತ್ನಿಸ್ತಾರೆ. ಆದರೆ ನಿತ್ಯ ಸಂತುಷ್ಟನಾದ ತಂದೆಯ ಶುಶ್ರೂಷೆಯಲ್ಲಿಯೇ ನಿರತನಾದಂತಹ ಋಷ್ಯಶೃಂಗನು ಒಮ್ಮೆಯಾದರೂ ಆಶ್ರಮದಿಂದ ಹೊರಕ್ಕೆ ಬರಲೇ ಇಲ್ಲ. ಹುಟ್ಟಿದಂದಿನಿಂದಲೂ ಋಷ್ಯಶೃಂಗನು ತಂದೆಯೊಬ್ಬನನ್ನು ಬಿಟ್ಟು ಬೇರಾವ ಪುರುಷನನ್ನಾಗಲಿ ಸ್ತ್ರೀಯರನ್ನಾಗಲಿ ಕಂಡವನಲ್ಲ. ಪಟ್ಟಣದಲ್ಲಿ ಅಥವಾ ರಾಷ್ಟ್ರದಲ್ಲಿ ಕಾಣುವ ವಸ್ತುಗಳ ಅರಿವೇ ಅವನಿಗೆ ಇರಲಿಲ್ಲ. ದೈವ ವಶದಿಂದ ಒಂದಾನೊಂದು ದಿನ ಋಷ್ಯಶೃಂಗನು ಸ್ವೇಚ್ಛೆಯಿಂದಲೇ ಆಶ್ರಮದಿಂದ ಹೊರಗೆ ಬಂದು ಅತ್ತಲಿತ್ತ ತಿರುಗಾಡುತ್ತಲಿದ್ದಾಗ ವಾರಾಂಗನೆಯರಿದ್ದಂತಹ ಸ್ಥಳಕ್ಕೂ ಹೋದನು. ಅಲ್ಲಿ ಸರ್ವಾಲಂಕಾರ ವಿಭೂಷಿತೆಯರಾಗಿದ್ದಂತಹ ವೇಶ್ಯೆಯರನ್ನು ಕಾಣ್ತಾನೆ ಋಷ್ಯಶೃಂಗ. ಅವರನ್ನು ವಿಚಿತ್ರವಾದಂತಹ ವೇಷಭೂಷಣಗಳನ್ನು ಧರಿಸಿಕೊಂಡಿರ್ತಾರೆ. ಅವರೆಲ್ಲರೂ ಸುಮಧುರವಾಗಿ ಗಾನ ಮಾಡುತ್ತಿದ್ದರು. ಆ ಪ್ರಮದೆಯರು ಋಷಿಕುಮಾರನನ್ನು ಕಂಡ ತಕ್ಷಣವೇ ಸಂತೋಷದಿಂದ ಅವನ ಸಮೀಪಕ್ಕೆ ಬಂದು ಸುತ್ತುವರಿದು ನಿಂತು ಕೇಳ್ತಾರೆ, ಬ್ರಾಹ್ಮಣೋತ್ತಮನೇ, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ತಂದೆಯೋ ಯಾರು? ನೀನು ಇಲ್ಲಿ ಏನು ಮಾಡುತ್ತಿರುವೆ? ಇವೆಲ್ಲವನ್ನು ಕೇಳಿ ತಿಳಿಯುವ ಅಪೇಕ್ಷೆಯಿಂದ ನಾವು ಇದ್ದೇವೆ. ಏಕಾಕಿಯಾಗಿ ನಿರ್ಜನವಾದ ಮತ್ತು ಘೋರವಾದಂತಹ ಈ ಕಾನನದಲ್ಲಿ ಏಕೆ ಸಂಚರಿಸುತ್ತಿರುವೆ? ಎಲ್ಲವನ್ನೂ ನಮಗೆ ವಿವರವಾಗಿ ತಿಳಿಸು. ಋಷ್ಯಶೃಂಗನು ಸ್ತ್ರೀ ರೂಪವನ್ನೇ ಎಂದೂ ನೋಡಿದವನಲ್ಲ. ಮೇಲಾಗಿ ಆ ಸ್ತ್ರೀಯರು ಅತ್ಯಂತ ಕಮನೀಯವಾದ ರೂಪ ಲಾವಣ್ಯ ಉಳ್ಳವರಾಗಿದ್ದರು. ಅವರನ್ನು ನೋಡಿದೊಡನೆಯೇ ಋಷಿಸುತನ ಹೃದಯದಲ್ಲಿ ಸ್ನೇಹ ಉಂಟಾಯಿತು. ಆ ಕಾರಣದಿಂದಲೇ ಅವರೊಡನೆ ತಾನು ಮಾತನಾಡಬೇಕು ಎಂಬ ತನ್ನ ಮತ್ತು ತನ್ನ ತಂದೆಯ ನಾಮಧೇಯವನ್ನು ಹೇಳಬೇಕು ಎಂಬಂತಹ ಬುದ್ಧಿ ಋಷ್ಯಶೃಂಗನಿಗೆ ಉಂಟಾಯಿತು. ಆಗ ಋಷ್ಯಶೃಂಗ ಹೇಳ್ತಾನೆ, ವಿಭಂಡಕರು ಎಂದು ನಮ್ಮ ತಂದೆಯವರ ಹೆಸರು.
ಅವರಿಗೆ ನಾನು ಔರಸ ಪುತ್ರನು. ನನ್ನ ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲವೂ ಈ ವನದಲ್ಲಿಯೇ ನಡೆಯುತ್ತಲಿವೆ. ಶುಭದರ್ಶನರೇ, ಈ ವನ ಪ್ರದೇಶದಲ್ಲಿಯೇ ನಮ್ಮ ಆಶ್ರಮವಿದೆ. ಅಲ್ಲಿ ತಮ್ಮೆಲ್ಲರ ಸತ್ಕಾರವನ್ನು ವಿಧಿಪೂರ್ವಕವಾಗಿ ಮಾಡುತ್ತೇನೆ. ಋಷಿಸುತನ ಮಾತನ್ನು ಕೇಳಿದ ವೇಶ್ಯೆಯರಿಗೆ ಅವನ ಆಶ್ರಮವನ್ನು ನೋಡುವ ಕುತೂಹಲ ಉಂಟಾಯಿತು. ಅವನನ್ನೇ ಅನುಸರಿಸಿ ಎಲ್ಲರೂ ಆಶ್ರಮಕ್ಕೆ ತೆರಳಿದರು. ಅವರು ಆಶ್ರಮದೊಳಕ್ಕೆ ಬರುವುದಕ್ಕಿಂತ ಮುಂಚೆಯೇ ತಾನು ಆಶ್ರಮದೊಳಕ್ಕೆ ಹೋಗಿ ಕಮಂಡಲವನ್ನು ತೆಗೆದುಕೊಂಡು ಬಂದು ಮಹರ್ಷಿಗಳಿಗೆ ಅರ್ಪಿಸುವಂತೆಯೇ ವಿನಯಪೂರ್ವಕವಾಗಿ ಇದಮರ್ಘ್ಯಂ ಇದಪಾದ್ಯಂ ಎಂದು ಮಂತ್ರ ಪುರಸ್ಸರವಾಗಿ ಅರ್ಘ್ಯ ಪಾದ್ಯ ಆಚಮನೀಯಾದಿಗಳನ್ನಿತ್ತು ಸತ್ಕರಿಸಿದನು. ಕಂದ ಮೂಲ ಫಲಾಹಾರಾದಿಗಳನ್ನು ಅರ್ಪಿಸಿದನು. ಋಷಿಪುತ್ರನು ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಪೂಜೆಯನ್ನು ವಾರಾಂಗನೆಯರು ಉತ್ಸುಕತೆಯಿಂದ ಸ್ವೀಕರಿಸ್ತಾರೆ. ಆದರೆ ಅವರಿಗೆ ಅಲ್ಲಿಯೇ ಹೆಚ್ಚು ಹೊತ್ತು ನಿಲ್ಲುವ ಧೈರ್ಯ ಇರಲಿಲ್ಲ. ವಿಭಂಡಕ ಮುನಿಗಳು ಬಂದು ಬಿಡುವರು ಎಂಬಂತಹ ಭಯದಿಂದಾಗಿ ಒಡನೆಯೇ ಆಶ್ರಮವನ್ನು ಬಿಟ್ಟು ಹೋಗಲು ನಿಶ್ಚಯಿಸಿದರು. ಹಾಗೆಯೇ ಹೋಗಿಬಿಟ್ಟರೆ ತಮ್ಮ ಕಾರ್ಯಸಿದ್ಧಿಯಾದರೂ ಹೇಗಾದೀತು? ಪೂರ್ವ ಸಿದ್ಧತೆಯಂತೆ ತಾವು ತಂದಿದ್ದ ಮೋದಕಗಳನ್ನು ಲಡ್ಡುಗಳನ್ನು ಒಂದು ಪರಾತದಲ್ಲಿ ಇಟ್ಟು ಋಷಿಕುಮಾರನಿಗೆ ಕೊಟ್ಟು ಹೇಳ್ತಾರೆ, ಬ್ರಾಹ್ಮಣೋತ್ತಮನೇ, ಇವು ನಾವು ತಿನ್ನುವ ಫಲಗಳಲ್ಲಿ ಮುಖ್ಯವಾದುವು. ಇವುಗಳನ್ನು ನೀನು ಸ್ವೀಕರಿಸು. ನಿನಗೆ ಮಂಗಳವಾಗಲಿ. ಸಾವಕಾಶ ಮಾಡದೆ ಒಡನೆಯೇ ಈ ಹಣ್ಣುಗಳನ್ನು ಭುಂಜಿಸು. ಮೋದಕಗಳನ್ನು ಪರಿಪರಿಯಾದಂತಹ ಭಕ್ಷ್ಯಗಳನ್ನು ಋಷಿಕುಮಾರನಿಗೆ ಕೊಟ್ಟು ತಾವು ಬಂದ ಕಾರ್ಯದ ಸಾಧನೆ ಆಯಿತು ಎಂಬ ಸಂತೋಷಾಧಿಕ್ಯದಿಂದ ಅವನನ್ನು ಸ್ನೇಹಪೂರ್ವಕವಾಗಿ ಪ್ರತಿಯೊಬ್ಬರೂ ಆಲಿಂಗಿಸಿದರು. ವಾರಾಂಗನೆಯರಿದ್ದ ಭಕ್ಷ್ಯ ಭೋಜ್ಯಾದಿಗಳನ್ನು ಉಪಭುಂಜಿಸಿದ ಋಷಿಕುಮಾರನು ನಿತ್ಯ ವನವಾಸಿಗಳು ಎಂದೂ ರುಚಿ ನೋಡದಂತಹ ಆ ಭಕ್ಷ್ಯಗಳನ್ನು ಫಲಗಳೆಂದೇ ಭಾವಿಸಿದನು. ವಿಭಂಡಕರಿಗೆ ಹೆದರಿದಂತಹ ವಾರಾಂಗನೆಯರು ಋಷಿಪುತ್ರನೊಡನೆ ತಾವು ಯಾವುದೋ ಒಂದು ವ್ರತಾನುಷ್ಠಾನ ಮಾಡಬೇಕಾಗಿರುವುದೆಂದು ಅದರಿಂದಾಗಿ ಹೋಗಿ ಬರುವುದಾಗಿಯೂ ಹೇಳಿ ವಿಭಂಡಕರು ಆಶ್ರಮಕ್ಕೆ ಬರುವುದರೊಳಗಾಗಿಯೇ ಆಶ್ರಮದಿಂದ ಹೊರಟು ಬಿಟ್ಟರು. ಅವರೆಲ್ಲರೂ ಹೊರಟು ಹೋದೊಡನೆಯೇ ಋಷ್ಯಶೃಂಗನು ಅಸ್ವಸ್ಥ ಹೃದಯನಾಗಿ ಬಿಟ್ಟ. ಮನಸ್ಸು ವಾರಾಂಗನೆಯರ ಸುಂದರ ಆಕಾರವನ್ನು ಸ್ಮರಿಸಿ ಪರಿಭ್ರಮಿಸಿತು. ಅವರ ವಿರಹದಿಂದ ದುಃಖವೂ ಉಂಟಾಯಿತು. ಆಶ್ರಮದಲ್ಲಿರಲು ಸಾಧ್ಯವಾಗಲೇ ಇಲ್ಲ. ಅವರನ್ನೇ ಸ್ಮರಿಸುತ್ತಾ ವನದಲ್ಲಿ ಸಂಚರಿಸುತ್ತಿದ್ದನು. ವಾರಾಂಗನೆಯರ ಸ್ಪರ್ಶನ ದರ್ಶನ ಗಾಯನಗಳನ್ನೇ ಸ್ಮರಿಸುತ್ತಾ ಸುತ್ತಾಡುತ್ತಿದ್ದಂತಹ ಋಷ್ಯಶೃಂಗನು ಮರುದಿನ ಹಿಂದಿನ ದಿನ ನೋಡಿದ್ದಂತಹ ಸ್ಥಳದಲ್ಲಿಯೇ ಸುಂದರಿಯರು ಸಾಲಂಕೃತೆಯರೂ ಆಗಿದ್ದ ವಾರಾಂಗನೆಯರನ್ನು ಕಾಣುತ್ತಾನೆ. ಋಷಿಕುಮಾರನು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿದೊಡನೆಯೇ ವೇಶ್ಯೆಯರು ಹೆಚ್ಚು ಸಂತೋಷಗೊಂಡರು. ಮುಂದೆ ಹೋಗಿ ಋಷಿಪುತ್ರನನ್ನು ಆದರದಿಂದ ಸ್ವಾಗತಿಸಿ ಹೇಳಿದರು, ಬ್ರಾಹ್ಮಣೋತ್ತಮನೇ, ನಮ್ಮ ಆಶ್ರಮಕ್ಕೆ ದಯಮಾಡು. ನಾವು ಈಗಲೇ ನಿನ್ನನ್ನು ಕರೆದೊಯ್ಯುತ್ತೇವೆ. ಅಲ್ಲಿ ನಿನ್ನ ಸತ್ಕಾರಕ್ಕೆ ಅನೇಕ ವಿಧವಾದಂತಹ ಕಂದ ಮೂಲ ಫಲಾಹಾರಗಳು ಸಿದ್ಧವಾಗಿವೆ ಮತ್ತು ಅಲ್ಲಿ ನಿನ್ನ ಸತ್ಕಾರ ವಿಧಿಯು ವಿಶೇಷ ರೀತಿಯಲ್ಲಿ ನಡೆಯುವ ಸಿದ್ಧತೆಯಾಗಿದೆ. ಹೃದಯಂಗಮವಾದ ಸುಮಧುರವಾದಂತಹ ವಾರಾಂಗನೆಯರ ಮಾತುಗಳನ್ನು ಕೇಳಿ ಋಷಿಕುಮಾರನಿಗೆ ತಾನು ಅವರ ಜೊತೆಯಲ್ಲಿ ಅವರ ಆಶ್ರಮಕ್ಕೆ ಹೋಗಬೇಕು ಎನ್ನುವ ಅಭಿಲಾಷೆಯು ಮೂಡಿಬಂತು. ವೇಶ್ಯೆಯರು ಕೃತಕೃತ್ಯರಾಗಿ ಮಹರ್ಷಿಯಾದ ಋಷ್ಯಶೃಂಗನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ನಗರಾಭಿಮುಖವಾಗಿ ಹೊರಟು ಬಿಡ್ತಾರೆ. ಮಹಾತ್ಮನಾದ ಆ ಬ್ರಾಹ್ಮಣನನ್ನು ವಾರಾಂಗನೆಯರು ನಗರಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗಲೇ ದೇವೇಂದ್ರನು ಅಂಗದೇಶದಲ್ಲಿ ಮಳೆಯನ್ನು ಸುರಿಸಿ ಜಗತ್ತಿಗೆ ಆಹ್ಲಾದವನ್ನು ಉಂಟು ಮಾಡಿದ. ಋಷಿಕುಮಾರನು ಮಳೆಯ ಸಂಗಡವೇ ತನ್ನ ದೇಶಕ್ಕೆ ಬಂದುದಕ್ಕಾಗಿ ಸಂತುಷ್ಟನಾದಂತಹ ರೋಮಪಾದ ರಾಜನು ಋಷಿಕುಮಾರನನ್ನು ಆದರದಿಂದ ಸ್ವಾಗತಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಅರ್ಘ್ಯಪಾದ್ಯಾದಿಗಳಿಂದ ಋಷ್ಯಶೃಂಗನನ್ನು ಯಥಾವಿಧಿಯಾಗಿ ಸತ್ಕರಿಸ್ತಾನೆ.
ಋಷಿಕುಮಾರನನ್ನು ವೇಶ್ಯೆಯರು ವಂಚಿಸಿ ನಗರಕ್ಕೆ ಕರೆದುಕೊಂಡು ಬಂದುದಕ್ಕಾಗಿ ಋಷ್ಯಶೃಂಗನ ತಂದೆಯಾದ ವಿಭಂಡಕರಿಗೆ ಕೋಪ ಉಂಟಾಗದೇ ಇರುವಂತೆ ಅನುಗ್ರಹಿಸಬೇಕು ಎಂದು ರೋಮಪಾದನು ಋಷ್ಯಶೃಂಗನಿಂದ ವರವನ್ನು ಪ್ರಾರ್ಥಿಸ್ತಾನೆ. ರೋಮಪಾದನು ಋಷ್ಯಶೃಂಗರೊಡನೆ ಅಂತಃಪುರವನ್ನು ಪ್ರವೇಶಿಸಿ ವಿಧಿಪೂರ್ವಕವಾಗಿ ಶಾಂತಾದೇವಿಯನ್ನು ಋಷ್ಯಶೃಂಗನಿಗೆ ಶಾಂತವಾದಂತಹ ಮನಸ್ಸಿನಿಂದ ಮದುವೆ ಮಾಡಿಕೊಟ್ಟು ಆನಂದಭರಿತನಾದನು. ಹೀಗೆ ಸಕಲ ವಿಧವಾದಂತಹ ಕಾಮೋಪಭೋಗಗಳಿಂದಲೂ ಸತ್ಕರಿಸಲ್ಪಟ್ಟವನಾಗಿ ಋಷ್ಯಶೃಂಗನು ಭಾರ್ಯೆಯಾದಂತಹ ಶಾಂತಾದೇವಿಯೊಡನೆ ಅಲ್ಲಿಯೇ ಇರ್ತಾನೆ. ಇಲ್ಲಿಗೆ ಬಾಲಕಾಂಡದ 10ನೆಯ ಸರ್ಗ ಸಮಾಪ್ತಿಗೊಂಡಿದೆ. ಧನ್ಯವಾದ ಸರ್ವೇಭ್ಯಃ.